ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಈ ವ್ರತ ಉಪವಾಸಗಳಲ್ಲಿ ಅನ್ನ ತಿನ್ನಬಾರ್ದು ಅಂದಾಗ ಅವಲಕ್ಕಿನ ಬಳಸ್ತಾರೆ. ಸೊ ಅವಲಕ್ಕಿ ಬಳಸಿ ನಾನಿವತ್ತೊಂದು ಹೊಸ ಥರ ಬಿಸಿಬೇಳೆಬಾತ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಅರ್ಧ ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅಷ್ಟೇ ಕ್ವಾಂಟಿಟಿನಲ್ಲಿ ಹೆಸರುಬೇಳೆ. ಯೂಶ್ವಲಾಗಿ ಅವಲಕ್ಕಿ ಬಿಸಿಬೇಳೆಬಾತ್ಗೆ ಹೆಸರುಬೇಳೆ ಮಾತ್ರ ಬಳಸ್ತಾರೆ. ನಾನಿಲ್ಲಿ ತೊಗರಿಬೇಳೆ ಹೆಸರುಬೇಳೆ ಎರಡನ್ನೂ ಅರ್ಧ ಅರ್ಧ ಬಳಸಿ ಮಾಡ್ತಾಯಿದ್ದೀನಿ. ಇದು ಒಂದು ವಿಶೇಷವಾದ ರುಚಿ ಕೊಡುತ್ತೆ. ಆಮೇಲೆ ಹೆಚ್ಚಿನ ಫೈಬರು, ಪ್ರೋಟೀನು ಎಲ್ಲ ನಮ್ಮ ದೇಹಕ್ಕೆ ಸೇರುತ್ತೆ. ಇದನ್ನೊಂದು 2 ಸಲ ತೊಳೆಯೋಣ ಬೇಳೆಗಳನ್ನು ತೊಳೆದಿದ್ದಾಯಿತು. ನಾನೀಗ ತೋರಿಸ್ತಾ ಇರೋದು ತುಂಬ ಸುಲಭವಾದ ಮೆಥಡಲ್ಲಿ ಮಾಡ್ಕೊಳ್ಳೋವಂಥದ್ದು, ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋವಂಥದ್ದು. ಸ್ವಲ್ಪ ಕಡಲೆಕಾಯಿ ಬೀಜನ ನೆನೆಸಿಟ್ಕೊಂಡಿದ್ದೆ. ಒಂದು ಮುಕ್ಕಾಲು ಬಟ್ಲಷ್ಟು ಬಟಾಣಿ ಹಾಕಿದ್ದೀನಿ. ಫ್ರೋಝನ್ ಬಟಾಣಿ ಬಳಸಿದ್ದೀನಿ. ಸ್ವಲ್ಪ ತರಕಾರಿಗಳು, ಅದರಲ್ಲಿ ಸೋರೆಕಾಯಿ ಇತ್ತು, ಒಂದು ಕಾಲು ಭಾಗದಷ್ಟು ಸೋರೆಕಾಯಿ ಹಾಕಿದ್ದೀನಿ. ಮತ್ತು ಗೆಡ್ಡೆಕೋಸು. ಮನೆಯಲ್ಲಿ ಯಾವ ತರಕಾರಿ ರೆಡಿ ಇರುತ್ತೋ ಅದನ್ನೇ ಬಳಸ್ಕೊಂಡು ಮಾಡ್ಬೋದು. ಇಂತಿಂಥ ತರಕಾರಿಗಳೇ ಪರ್ಟಿಕ್ಯುಲರಾಗಿ ಬೇಕು ಅಂತ ಏನಿಲ್ಲ. 2 ಕ್ಯಾರೆಟು, ಸ್ವಲ್ಪ ದಪ್ಪಗೆ ಹಚ್ಚಬೇಕು. ಬಿಸಿಬೇಳೆಬಾತ್ಗೆ ಎಲ್ಲ ತರಕಾರಿಗಳು ಸ್ವಲ್ಪ ದಪ್ಪಾಗೇ ಇರಬೇಕು. ಈಗ ಇದರಲ್ಲಿ ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. ಬಿಸಿಬೇಳೆಬಾತ್ ಪೌಡ್ರ್ ಮಾಡೋ ವಿಧಾನನ ತೋರಿಸಿಲ್ಲ. ಇತ್ತೀಚೆಗೆ ಅಯ್ಯಂಗಾರ್ ಸ್ಟೈಲ್ ಬಿಸಿಬೇಳೆಬಾತ್ ಅಂತ ಒಂದು ಮೆಥಡಲ್ಲಿ ಬಿಸಿಬೇಳೆಬಾತ್ ಮಾಡಿ ತೋರಿಸಿದ್ದೆ. ಅದರಲ್ಲಿ ಪೌಡ್ರ್ ಮಾಡೋ ವಿಧಾನನ ತೋರಿಸಿದ್ದೀನಿ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ, ಚೆಕ್ ಮಾಡಿ ಬೇಕು ಆದರೆ. ಈಗ ಹುಣಸೆ ರಸನೂ ಇದರಲ್ಲಿ ಹಾಕ್ಬಿಡೋದು. ಎಲ್ಲ ಐಟಮ್ಸ್ನೂ ಹಾಕಿ ಒಂದೇ ಸಲ ಬೇಯಕ್ಕೆ ಇಟ್ಬಿಡೋದು. ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಅಷ್ಟನ್ನು ರಸ ತೆಗೆದುಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಬೆಲ್ಲ. ಬಿಸಿಬೇಳೆಬಾತ್ ಪೌಡ್ರು 4.25 ಟೀ ಸ್ಪೂನಷ್ಟು ಹಾಕಿದ್ದೀನಿ ಇಷ್ಟು ಕ್ವಾಂಟಿಟಿಗೆ. ರುಚಿ ನೋಡಿ ಇನ್ನೂ ಸ್ವಲ್ಪ ಬೇಕು ಅಂತ ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ಆಮೇಲೆ. ಈಗ ಸ್ವಲ್ಪ ನೀರು ಹಾಕೋಣ. ನೀರು ಎಷ್ಟು ಬೇಕಾದರೂ ಹಾಕ್ಬೋದು, ಹೆಚ್ಚು ಕಡಿಮೆ. ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೂ ತೊಂದರೆ ಇಲ್ಲ. ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ನೀರೇ ಹಾಕಿದ್ದೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಗಂಟೇನಾಗಲ್ಲ ಇದು. ಈಗ ಕುಕ್ಕರಲ್ಲಿ ಇದನ್ನು ಬೇಯಕ್ಕಿಡೋಣ. ಒಂದು 4-5 ವಿಸಲ್ ಕೂಗಿಸಿದ್ರೆ ಕರೆಕ್ಟಾಗಿ ಬೇಯುತ್ತೆ ಬೇಳೆ ತರಕಾರಿಗಳು. ಇದನ್ನು ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಕಿ ಕೂಡ ಬೇಯಿಸ್ಬೋದು, ಇಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಕೂಡ ಬೇಯಿಸ್ಬೋದು. ಯಾವ ಮೆಥಡು ನಿಮಗೆ ಅನುಕೂಲ ಇರುತ್ತೋ ಅದನ್ನು ಮಾಡ್ಕೊಳ್ಬೋದು. ಈಗ ಒಂದು 4-5 ವಿಸಲ್ ಕೂಗಿಸೋಣ ಇದನ್ನು. ಕುಕ್ಕರ್ ಕೂಗಿದ್ದಾಗಿದೆ. ಈಗ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ. ಇದೇ ಬಟ್ಲಲ್ಲಿ ಅರ್ಧ ಹೆಸರುಬೇಳೆ, ಅರ್ಧ ತೊಗರಿಬೇಳೆ ತೊಗೊಂಡಿದ್ದೆ. ಒಂದು ಫುಲ್ ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ. ಅಂದರೆ ಒಂದು ಅವಲಕ್ಕಿ ಒಂದು ಬೇಳೆ ಆ ಲೆಕ್ಕದಲ್ಲಿ ತೊಗೊಳ್ಬೇಕು. ಗಟ್ಟಿ ಅವಲಕ್ಕಿನೇ ತೊಗೋಬೇಕು. ಇದಕ್ಕೆ ಒಂದು 2 ಸಲ ಅವಲಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ. ತುಂಬ ನೀರು ಹಾಕಿ ನೆನೆಸಿಡೋದೇನು ಬೇಡ. ನಾವು ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಸ್ವಲ್ಪ ನೆನೆಯುತ್ತೆ, ಅಷ್ಟೇ ಸಾಕು. ಅವಲಕ್ಕಿನ 2 ಸಲ ತೊಳೆದಿದ್ದಾಗಿದೆ. ಈಗ ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ಇಟ್ಬಿಡೋಣ. ತುಂಬ ನೀರು ಹಾಕಬಾರ್ದು, ಹಾಕಿ ನೆನೆಸೋದೆಲ್ಲ ಮಾಡಬಾರ್ದು. ಒಂದು 2 ಸಲ ಚುಮುಕ್ಸಿದ್ದೀನಿ ನೀರನ್ನು. ಇದನ್ನೊಂದು ಕಡೆ ಇಟ್ಬಿಡೋಣ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನಾನು ಫಿಲ್ಟರ್ಡ್ ಗ್ರೌಂಡ್ನಟ್ ಆಯಿಲ್ನೇ ಬಳಸೋದು. ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ, ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಒಂದು 3 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಯಾವುದನ್ನು ನಾನಿಲ್ಲಿ ಬಳಸ್ತಾ ಇಲ್ಲ, ವ್ರತ ಉಪವಾಸಕ್ಕೆ ಅಂತ ಮಾಡ್ತಾ ಇರೋದಾದ್ರಿಂದ. ಟೊಮೆಟೊ 1, ಎರಡು ಕ್ಯಾಪ್ಸಿಕಮ್. ತುಂಬ ಸಣ್ಣದಾಗಿ ಹಚ್ಚಬಾರ್ದು, ಸ್ವಲ್ಪ ಮೀಡಿಯಮಾಗಿ ಹಚ್ಚಿ ಹಾಕ್ಕೊಂಡಿರೋದು. ಸ್ವಲ್ಪ ಹಿಂಗು ಹಾಕೋಣ. ಕ್ಯಾಪ್ಸಿಕಮ್ನ ಎಣ್ಣೆನಲ್ಲಿ ಫ್ರೈ ಮಾಡ್ತಾ ಇರೋದು ಅದೊಂದು ವಿಶೇಷವಾದ ರುಚಿ ಕೊಡುತ್ತೆ ಬಿಸಿಬೇಳೆಬಾತ್ಗೆ. ಏನು ತರಕಾರಿ ರೆಡಿ ಇಲ್ಲ ಅಂದರೆ ಬರೀ ಕ್ಯಾಪ್ಸಿಕಮ್, ಬಟಾಣಿ ಇಷ್ಟನ್ನೇ ಬಳಸಿ ಕೂಡ ಈ ಥರ ಬಿಸಿಬೇಳೆಬಾತ್ ಮಾಡ್ಕೊಳ್ಬೋದು.
ಕ್ಯಾಪ್ಸಿಕಮ್ನ ತುಂಬ ಹೊತ್ತೇನು ಬೇಯಿಸಬೇಕಾಗಿಲ್ಲ, ಸ್ವಲ್ಪ ಎಣ್ಣೆನಲ್ಲಿ ಹುರಿದ್ರೆ ಸಾಕು. ಕ್ರಂಚಿಯಾಗಿ ತಿನ್ನುವಾಗೂ ತುಂಬ ಚೆನ್ನಾಗಿರುತ್ತೆ. ತುಂಬ ಮೆತ್ತಗೆ ಬೇಯಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಕ್ಯಾಪ್ಸಿಕಮ್ನ ಸಾಕಷ್ಟು ಫ್ರೈ ಮಾಡಿದ್ದೀನಿ. ತುಂಬ ಮೆತ್ತಗೆ ಬೇಯಿಸಬಾರ್ದು, ಸ್ವಲ್ಪ ಕ್ರಂಚಿಯಾಗಿದ್ದಂಗೆ ತೆಗೆದುಬಿಡಬೇಕು. ಈಗ ಬೇಯಿಸಿಟ್ಕೊಂಡಿರೋ ಬೇಳೆ ತರಕಾರಿ ಮಿಶ್ರಣನ ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆಯೇ ತೊಳೆದು ನೆನೆಸಿಟ್ಕೊಂಡಿರೋ ಅವಲಕ್ಕಿನೂ ಇದರಲ್ಲಿ ಸೇರಿಸ್ತಾಯಿದ್ದೀನಿ. ಉಪ್ಪು ಹಾಕಿಲ್ಲ, ಉಪ್ಪು ಸೇರಿಸೋಣ ಈಗ. ಈ ಸ್ಟೇಜಲ್ಲಿ ಟೇಸ್ಟ್ ನೋಡಿ, ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು. ಉಪ್ಪು 2.5 ಟೀ ಸ್ಪೂನಷ್ಟು ಉಪ್ಪು ಹಾಕಿರ್ತೀನಿ, ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ಹೊತ್ತಾದಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಈಗ ಇಷ್ಟು ಕರೆಕ್ಟಾಗಿದೆ. ಈಗ ಕೊಬ್ಬರಿ ತುರಿ, ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿ. ಇದು ಬಿಸಿಬೇಳೆಭಾತ್ ಪುಡಿನಲ್ಲೂ ಕೊಬ್ಬರಿ ಹಾಕಿರುತ್ತೆ, ಸ್ವಲ್ಪ ಹಾಕಿರುತ್ತೆ. ಈ ಕೊಬ್ಬರಿ ತುರಿ ಮೇಲೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮೇಲೆ ಸ್ವಲ್ಪ ಹಾಕಿದ್ದೀನಿ. ಟೇಸ್ಟ್ ನೋಡಿ, ಉಪ್ಪು ಏನಾದರೂ ಕಡಿಮೆ ಇದ್ದರೆ ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಈಗ ಚೆನ್ನಾಗಿ ಕುದಿಸೋಣ. ಈಗ ಇದು ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ಈಗ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಬಿಟ್ಟು ಇದರಲ್ಲಿ ಹಾಕೋಣ. ಸ್ಟವ್ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಳ್ಳೆ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೆ ವ್ರತ ಉಪವಾಸಕ್ಕೆ ಅಂತ ಮಾಡಿರೋ ಅವಲಕ್ಕಿ ಬಿಸಿಬೇಳೆಭಾತ್ ರೆಡಿಯಾಗಿದೆ. ವ್ರತ ಉಪವಾಸಕ್ಕೆ ಅಂತ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೇನೆ ತುಂಬ ರುಚಿಯಾಗಿರೋ ಅವಲಕ್ಕಿ ಬಿಸಿಬೇಳೆಭಾತು ತೊಗರಿಬೇಳೆ ಹೆಸರುಬೇಳೆ ಎರಡನ್ನೂ ಬಳಸಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಒಂದು ಸಲ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೀವೇನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅವಲಕ್ಕಿ ಬಿಸಿಬೇಳೆಭಾತು ತುಂಬಾ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡ್ದೇ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ.